ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 984 ಪಾಯಿಂಟ್ಸ್ ಡೌನ್ ಆಗಿ 77,690ಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 324 ಪಾಯಿಂಟ್ಸ್ ಡೌನ್ ಆಗಿ 23,559ಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1069 ಪಾಯಿಂಟ್ಸ್ ಡೌನ್ ಆಗಿ 50,088ಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಡೌನಲ್ಲಿದೆ. ಎಲ್ಲ ಇಂಡಿಸಿಸ್ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಲಾರ್ಜ್ ಕ್ಯಾಪ್ಗಿನ್ನ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಇವತ್ತು ತುಂಬ ಕರೆಕ್ಷನ್ ಆಗಿದೆ. ಈ ಎರಡು ಇಂಡಿಸಿಸ್ ಎಬೌಟ್ 2.5% ಫಾಲ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ರೆಡ್ಡಲ್ಲಿ ಕ್ಲೋಸ್ ಆಗಿರೋದು. ಇವಾಗ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಡೇಟಾನ ಪ್ರತಿಯೊಬ್ಬರು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಇವತ್ತು ಮಾರ್ಕೆಟ್ ಏನಕ್ಕೆ ಇಷ್ಟು ಫಾಲ್ ಆಯಿತು, ಏನೇನು ರೀಸನ್ಸ್ ಇದೆ ಈ ಫಾಲ್ಗೆ ಅನ್ನೋದನ್ನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಹೈಲೈಟ್ ಮಾಡ್ತೀನಿ. ಯಾಕಂದರೆ ನಿನ್ನೆನೇ ಈ ಡೇಟಾ ಪಾಯಿಂಟ್ಸ್ನ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ, ಅದಕ್ಕೋಸ್ಕರ ಜಸ್ಟ್ ಹೈಲೈಟ್ ಮಾಡ್ತೀನಿ. ಯಾಕಂದರೆ ಬೇರೆ ಯಾವುದೇ ನೆಗೆಟಿವ್ ಪಾಯಿಂಟ್ಸಿಂದ ಮಾರ್ಕೆಟ್ ಇವತ್ತೇನು ಫಾಲ್ ಆಗಿಲ್ಲ. ನಿನ್ನೆ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತೋ, ನಿನ್ನೆನೂ ಸಹ ಎಲ್ಲ ಇಂಡಿಸಿಸ್ ಎಬವ್ 1% ಫಾಲ್ ಆಯ್ತಲ್ಲ, ಅದೇ ರೀಸನ್ನಿಂದನೇ ಇವತ್ತೂ ಮಾರ್ಕೆಟ್ ಫಾಲ್ ಆಗಿರೋದು. ಯಾವುದೇ ಥರ ಬೇರೆ ಹೊಸ ರೀಸನ್ಸ್ ಏನೂ ಕಾಣಲಿಲ್ಲ ನನಗೆ. ಅದಕ್ಕೋಸ್ಕರ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ ಎಲ್ಲದನ್ನು. ಅದಾದಮೇಲೆ ಕಮಿಂಗ್ ಟೈಮಲ್ಲಿ ಇನ್ನೂ ಯಾವ್ಯಾವ ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ನೇ ಪಾಯಿಂಟ್ ಏನು ಅಂದರೆ FIS ಸೆಲ್ಲಿಂಗ್. ನಿನ್ನೆ ವಿಡಿಯೋದಲ್ಲೇ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವರು 140,000 ಕೋಟಿ ಸೆಲ್ ಮಾಡಿದ್ದಾರೆ ಅಂತ. ಇದೇ ಥರ ಸೆಲ್ಲಿಂಗ್ ಏನಾದರೂ ಕಂಟಿನ್ಯೂ ಆಗ್ತಾ ಹೋಗಿ DIS ಮತ್ತು ರಿಟೇಲರ್ಸ್ ಏನಾದರೂ ಇನ್ವೆಸ್ಟ್ಮೆಂಟ್ನ ಸ್ಟಾಪ್ ಮಾಡಿದ್ರೆ ಮಾರ್ಕೆಟಲ್ಲಿ ಇನ್ನೂ ಕರೆಕ್ಷನ್ ತುಂಬಾ ನೋಡಬೇಕಾಗುತ್ತೆ. ಈ ಪಾಯಿಂಟ್ನ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ. ಯಾಕಂದರೆ FIS ಅಷ್ಟು ಸೆಲ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. FIS ನಿನ್ನೆ ಕೂಡ 3,000 ಕೋಟಿ ಸೆಲ್ ಮಾಡಿದ್ದಾರೆ. DIS ಆದರೆ 1,800 ಕೋಟಿ ಮಾತ್ರನೇ ಬೈ ಮಾಡಿರೋದು. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಇನ್ನೂ ಫಾಲ್ ಆಗೋಗುತ್ತೆ ಅಂತ ಅಂದ್ಕೊಂಡು DIS ಮತ್ತು ರಿಟೇಲರ್ಸ್ ಏನಾದರೂ ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡೋಣ ಅಂತ ಯಾವಾಗಾದರೂ ಸ್ಟಾಪ್ ಆದರೂ ಅಂದ್ಕೊಳ್ಳಿ. ಆವಾಗ FIS ಇದೇ ಥರ ಸೆಲ್ ಮಾಡ್ತಾ ಹೋದರೆ ಮಾರ್ಕೆಟಲ್ಲಿ ಸ್ಟೆಬಿಲಿಟಿ ಕಮ್ಮಿ ಆಗಿ ಮಾರ್ಕೆಟ್ ಇನ್ನೂ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಡೇಟಾ ಪಾಯಿಂಟ್ನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ಇದಾದಮೇಲೆ ಅರ್ನಿಂಗ್ಸ್, ಕ್ವಾರ್ಟರ್ ಟು ಅರ್ನಿಂಗ್ಸ್ ತುಂಬ ವೀಕಾಗಿ ಬರ್ತಾ ಇರೋದಕ್ಕೆ ಇಷ್ಟೊಂದು ಸೆಲ್ ಆಫ್ ನಡೀತಾ ಇರೋದು. ಇನ್ನೊಂದು 2 ಮಿನಿಟ್ಸ್ ಆದಮೇಲೆ ಇನ್ನೊಂದು ಹೊಸ ಡೇಟಾ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ರಿಟೇಲ್ ಇನ್ಫ್ಲೇಷನ್, ನಿನ್ನೆನೇ ಹೇಳಿದ್ದೆಲ್ಲ, CPI ಇನ್ಫ್ಲೇಷನ್ ಡೇಟಾ 6.21% ಬಂದಿದೆ. ಇದು ತುಂಬಾ ಜಾಸ್ತಿ ಬಂದಿದೆ ಅಂತ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ. ಅದರಲ್ಲೂ ವೆಜಿಟೇಬಲ್ ಇನ್ಫ್ಲೇಷನ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಮತ್ತು ಒಂದು ಸಲ ನಿಮ್ಮೂರಲ್ಲಿ ತರಕಾರಿ ಬೆಲೆ ಎಲ್ಲ ಯಾವ ಥರ ಇದೆ ಅಂತ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಕಡೆ ತರಕಾರಿ ಬೆಲೆ ತುಂಬ ಜಾಸ್ತಿ ಆಗೋಗಿದ್ದಾವೆ. ನಾನಿರೋ ಊರಲ್ಲಾದರೆ ಇವಾಗ ಏನು ತೊಗೊಂಡ್ರೂ kg 80 ರೂಪಾಯಿಯಿಂದ ಮೇಲೇ ಇದೆ. ಅದಕ್ಕೋಸ್ಕರ ನಿಮ್ಮೂರಲ್ಲಿ ಯಾವ ಥರ ರೇಟ್ಸ್ ಇದೆ ಅಂತ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಇವತ್ತು ಮನಿ ಕಂಟ್ರೋಲ್ ಅವರು ಒಂದು ಡೇಟಾ ಶೇರ್ ಮಾಡಿದ್ದಾರೆ. ಯಾವ ಸ್ಟೇಟ್ಸಲ್ಲಿ ಎಷ್ಟು ಇನ್ಫ್ಲೇಷನ್ ಇದೆ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಇನ್ಫ್ಲೇಷನ್ ಇರೋದಂದರೆ ಛತ್ತೀಸ್ಗಢ 8.84% ಇನ್ಫ್ಲೇಷನ್ ಇದೆ ಅಲ್ಲಿ. ಅದಾದಮೇಲೆ ಬಿಹಾರಲ್ಲಿ 7.83% ಇನ್ಫ್ಲೇಷನ್ ಇದೆ. ಈ ಎರಡು ಸ್ಟೇಟಲ್ಲೇ ಹೈಯೆಸ್ಟ್ ಇನ್ಫ್ಲೇಷನ್ ಇರೋದು. ಇವಾಗ ಯಾಕೆ ಇನ್ಫ್ಲೇಷನ್ ಇಷ್ಟು ಸಡನ್ನಾಗಿ ಇಷ್ಟು ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದೇ ಒಂದು ರೀಸನ್ ಇದಕ್ಕಿರೋದು, ಫ್ಲಡ್ಸ್ ತುಂಬ ಆಗ್ತಾ ಇದ್ದಾವಲ್ಲ, ತುಂಬ ಪ್ಲೇಸಸಲ್ಲಿ ಫ್ಲಡ್ಸಿಂದ ಎಫೆಕ್ಟ್ ಆಗ್ತಾಯಿದೆ. ಅದರಿಂದನೇ ಈ ಥರ ವೆಜಿಟೇಬಲ್ ಇನ್ಫ್ಲೇಷನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರೋದು. ಪ್ರತಿ ವರ್ಷ ಡೇಟಾನು ಚೆಕ್ ಮಾಡ್ಕೊಳ್ಳಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಟೈಮಲ್ಲಿ ಇನ್ಫ್ಲೇಷನ್ ಅನ್ನೋದು ತುಂಬ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಫ್ಲಡ್ಸಿಂದನೇ ಈ ಥರ ಇನ್ಫ್ಲೇಷನ್ ಜಾಸ್ತಿ ಆಗೋದು. ಈ ಡೇಟಾ ಈ 3 ಮಂತ್ಸ್ ಆದಮೇಲೆ ಕೂಲ್ ಆಫ್ ಆಗೋಗುತ್ತೆ. ಯಾವಾಗ ಅಂದರೆ ಡಿಸೆಂಬರ್, ಜಾನ್ವರಿಗೆಲ್ಲ ಇನ್ಫ್ಲೇಷನ್ ಅನ್ನೋದು ಕಮ್ಮಿ ಆಗುತ್ತೆ. ಅದಾದಮೇಲೆ ನಾರ್ಮಲ್ ಆಗುತ್ತೆ. ಯಾಕಂದರೆ ಸಮ್ಮರ್ ಶುರು ಆಗುತ್ತಲ್ಲ, ಅವಾಗಿಂದ ನಾರ್ಮಲ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಇಂಡಿಯಾದಲ್ಲಿ ರೇಟ್ ಕಟ್ ಮಾಡಬೇಕು ಅಂತ ಇದ್ರಲ್ಲ, RBI MPC ಮೀಟಿಂಗಲ್ಲಿ ರೇಟ್ ಕಟ್ ಮಾಡಬೇಕು ಅಂತ ಇದ್ರು. ಈ ರೇಟ್ ಕಟ್ನ ಪೋಸ್ಟ್ಪೋನ್ ಮಾಡ್ತಾರೆ. ಯಾಕಂದರೆ ಈ ಥರ ಇನ್ಫ್ಲೇಷನ್ ಜಾಸ್ತಿ ಬಂದಿದೆ ಅಲ್ಲ, ಅದಕ್ಕೋಸ್ಕರ. RBI ಪ್ರಕಾರ ಇನ್ಫ್ಲೇಷನ್ ಬಿಲೋ 4% ಬಂದರೆ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರೋದು. ಇವಾಗ ಇನ್ಫ್ಲೇಷನ್ ಜಾಸ್ತಿ ಬಂದಿರೋದಕ್ಕೆ ನೆಕ್ಸ್ಟ್ ಮಂತಲ್ಲಿ ಒಂದು RBI MPC ಮೀಟಿಂಗ್ ಇದೆ, ಡಿಸೆಂಬರ್ 7th ಆ ಟೈಮಲ್ಲಿ. ಆ ಮೀಟಿಂಗಲ್ಲಿ ರೇಟ್ ಕಟ್ನ ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತು ಇವಾಗ ಪೋಸ್ಟ್ಪೋನ್ ಮಾಡಿದ್ದು ಫೆಬ್ರವರಿಯಲ್ಲೋ ಅಥವಾ ಮಾರ್ಚಲ್ಲೋ ಮತ್ತೆ ರೇಟ್ ಕಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಈ ಮೀಟಿಂಗಲ್ಲಿ ಇನ್ನೂ ಯಾವ ಥರ ಡಿಸಿಷನ್ಸ್ನ ತೊಗೊತಾರೆ ಅಂತ. ನೆಕ್ಸ್ಟ್ ಡೇಟಾ ಪಾಯಿಂಟ್ ಏನಂದರೆ ರುಪಿ ವೀಕ್ ಆಗ್ತಾ ಹೋಗ್ತಾ ಇದೆ. ಎಗೇನೆಸ್ಟ್ ಡಾಲರ್ ಇಂಡಿಯನ್ ರುಪಿ ವೀಕ್ ಆಗ್ತಾ ಇದೆ. ಲಾಸ್ಟ್ 15 ಡೇಸಿಂದ ಅಥವಾ 1 ಮಂತಿಂದ ಒಂದು ಸಲ ಡೇಟಾ ಚೆಕ್ ಮಾಡಿ ನೋಡಿ. $1 = 83 ರೂಪೀಸ್ ಹಂಗಿರೋದು. ಇವಾಗಾದರೆ 84 ರೂಪೀಸ್ಗೂ ರೀಚ್ ಆಗಿದೆ. ಇವಾಗ ಎಕ್ಸಾಕ್ಟಾಗೆ 84 ರೂಪೀಸ್
39 ಪೈಸಾಗೆ ರೀಚ್ ಆಗಿದೆ. ಈ ಥರ ಎಗೇನೆಸ್ಟ್ ಡಾಲರ್ ವೀಕ್ ಆಗ್ತಾ ಹೋದರೆ ನಮ್ಮ ಇಂಡಿಯನ್ ಎಕಾನಮಿಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದರೆ US ಇಂದ ಇಂಪೋರ್ಟ್ ಮಾಡ್ಕೊಳೋದು ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ರುಪಿ ಏನಾದರೂ ವೀಕ್ ಆಗ್ತಾ ಹೋದರೆ ಇದು ನಮ್ಮ ಕಂಟ್ರಿಗೆ ತುಂಬ ನೆಗೆಟಿವ್ ಆಗುತ್ತೆ. ಅದಕ್ಕೆ ಈ ಡೇಟಾ ಪಾಯಿಂಟ್ನು ಕೂಡ ಶಾರ್ಟ್ ಟರ್ಮಲ್ಲಿ ಒಂದು ಸಲ ಟ್ರ್ಯಾಕ್ ಮಾಡ್ತಾಯಿರಿ. ಯಾಕಂದರೆ US ಅಲ್ಲಿ ಎಲೆಕ್ಷನ್ ನಡೀತು. ಎಲೆಕ್ಷನ್ ನಡೆದಿದ್ದಕ್ಕೆ US ಮಾರ್ಕೆಟ್ಸ್ ಆಲ್ ಟೈಮ್ ಹೈಯಲ್ಲೇ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಇವಾಗ ಪ್ರೆಸಿಡೆಂಟ್ ಅವರೇ ಆಗಿದಾರಲ್ಲ, ಇವರಾದರೆ ಎಕಾನಮಿಯಲ್ಲಿ ತುಂಬ ಅಗ್ರೆಸಿವ್ ಆಗಿರ್ತಾರೆ. ಇನ್ಫ್ಲೇಷನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಷ್ಟಾಗಿ. ಅದಕ್ಕೋಸ್ಕರ ಇವರು ತುಂಬ ಅಗ್ರೆಸಿವ್ ಆಗಿರೋದಕ್ಕೆ ಡಾಲರ್ ವ್ಯಾಲ್ಯೂ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ಡಾಲರ್ ವ್ಯಾಲ್ಯೂ ತುಂಬ ಜಾಸ್ತಿ ಆಗ್ತಾ ಹೋದರೆ ಇದು ಇಂಡಿಯಾಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಡೇಟಾ ಪಾಯಿಂಟ್ನು ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ನಾನು ಸಹ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಇವತ್ತು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಫಾಲ್ ಆಗಿರೋದಂದರೆ PSU ಬ್ಯಾಂಕ್ಸ್, ರಿಯಾಲಿಟಿ, ಮೆಟಲ್ಸ್, ಆಟೋ, ಈ 4 ಸೆಕ್ಟರಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಇವತ್ತು ಆಟೋ ಸೆಕ್ಟರ್ ಆದರೆ 2.17% ಫಾಲ್ ಆಗಿದೆ. ಇಲ್ಲಿ ಇಮೇಜ್ ಕಾಣ್ತಾ ಇದೆಯಲ್ಲ, ಈ ಇಮೇಜ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಆದರೆ ಎಕ್ಸಾಕ್ಟ್ ಆಗಿ 2.17% ಫಾಲ್ ಆಗಿದೆ. ಯಾಕಂದ್ರೆ ಈ ಆಟೋ ಸೆಕ್ಟರ್ ಲಾಸ್ಟ್ ಮಂತ್ ಇಂದನೂ ತುಂಬಾನೇ ಕರೆಕ್ಟ್ ಆಗ್ತಾ ಇದೆ. ಇದಕ್ಕೆ ಮಲ್ಟಿಪಲ್ ರೀಸನ್ಸ್, ಮಲ್ಟಿಪಲ್ ವಿಡಿಯೋಸ್ ಅಲ್ಲಿ ತುಂಬಾ ಸಲ ಹೇಳಿದೆ. ಅದಕ್ಕೆ ಇವಾಗೇನು ಹೈಲೈಟ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಇವತ್ತು ಪಾಸಿಟಿವ್ ಆಗಿ ಟರ್ನ್ ಆಗಬೇಕಾಯ್ತು, ಆದರೆ ಯಾಕೋ ನೆಗೆಟಿವ್ ಆಗಿ ಟರ್ನ್ ಆಗಿದೆ. ಮೇ ಬಿ ಸೆಲ್ಲಿಂಗ್ ಪ್ರೆಷರಿಂದ ಏನಾದರೂ ನೆಗೆಟಿವ್ ಅಲ್ಲೇ ಇರಬೇಕು. ಯಾಕಂದರೆ ಇವತ್ತೊಂದು ಡೇಟಾ ಬಂದಿದೆ. ಏನಂತ ಅಂದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂದ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾದಲ್ಲಿ ಈ ಅಕ್ಟೋಬರ್ ಮಂತಲ್ಲಿ ಸೇಲ್ಸ್ ಯಾವ ಥರ ಇತ್ತು, ಯಾವ್ಯಾವ ಸೆಗ್ಮೆಂಟಿಂದ ಎಷ್ಟು ಸೇಲ್ಸ್ ನಡೆದಿದೆ ಅಂತ ಅಪ್ಡೇಟ್ ಆಗಿದೆ. ಇಲ್ಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಆದರೆ ಇಯರ್ ಆನ್ ಇಯರಲ್ಲಿ 1% ಇನ್ಕ್ರೀಸ್ ಆಗಿದೆ. ಇಲ್ಲಿ ಇಮೇಜ್ ಕಾಣ್ತಾ ಇದೆಯಲ್ಲ, ಒಂದ್ಸಲ ಚೆಕ್ ಮಾಡಿ. 2 ವೀಲರ್ಸ್ ಆದರೆ 14% ಇನ್ಕ್ರೀಸ್ ಆಗಿದೆ. 3 ವೀಲರ್ಸ್ ಮಾತ್ರ 1% ಸೇಲ್ಸ್ ಡೌನ್ ಆಗಿದೆ. ಮತ್ತು ಸ್ಕೂಟರ್ ಸೇಲ್ಸ್ ನೋಡ್ತಾ ಇದ್ದೀರಾ, 22% ಇನ್ಕ್ರೀಸ್ ಆಗಿದೆ. ಮತ್ತು ಮೋಟಾರ್ ಸೈಕಲ್ ಸೇಲ್ಸ್ ಸಹ 11% ಇನ್ಕ್ರೀಸ್ ಆಗಿದೆ. ಈ ಡೇಟಾ ಬೆಳಿಗ್ಗೆ 11 ಗಂಟೆ ಆ ಟೈಮಲ್ಲೇ ಬಂತು. ಅವಾಗಾದ್ರೂ ಆಟೋ ಸೆಕ್ಟರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂದ್ಕೊಂಡೆ, ಆದರೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮೇ ಬಿ ಹೋಂಡೈ ಮೋಟಾರ್ಸ್ ಅವರು ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರಲ್ಲ, ಅದು ಒಂದು ಕಾರಣ ಆಗಿರ್ಬೋದು. ಅದ್ರ ಜೊತೆಗೆ ಸಂವರ್ಧನ ಮದರ್ಸನ್ ಈ ಕಂಪನಿ ಸಹ ಸ್ವಲ್ಪ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರಲ್ಲ, ಇದರಿಂದ ಇರ್ಬೋದೇನೋ ಇವತ್ತು ಆಟೋ ಸೇಲ್ಸ್ ಡೇಟಾ ಇಷ್ಟು ವೀಕ್ ಆಗಿರೋದು. ಅದಾದಮೇಲೆ ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಐಷರ್ ಮೋಟರ್ಸ್ ಅವರು ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇವರಾದರೆ 8% ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನಲ್ಲಿ 8% ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಜೊತೆಗೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಬೆಟರಾಗಿ ಪೋಸ್ಟ್ ಮಾಡಿದ್ದಾರೆ. ನೋಡಬೇಕು ಐಷರ್ ಮೋಟರ್ಸ್ ನಾಳೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಈ ಸೆಕ್ಟರ್ಸಲ್ಲಿ ಕಮ್ಮಿ ಫಾಲ್ ಆಗಿರೋದು ಅಂದರೆ IT ಸೆಕ್ಟರ್ ಮತ್ತು FMCG ಸೆಕ್ಟರ್. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ನಿನ್ನೆ US ಮಾರ್ಕೆಟ್ ಸ್ವಲ್ಪ ವೊಲಟೈಲಾಗಿ ಮೂವ್ ಆಗಿ ರೆಡ್ಡಲ್ಲೇ ಕ್ಲೋಸ್ ಆಗಿದೆ. ಯಾಕಂದರೆ ಇವತ್ತು US ಅಲ್ಲಿ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆನೇ ಈ ಡೇಟಾ ಪಾಯಿಂಟ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ಫ್ಲೇಷನ್ ಡೇಟಾನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ಯಾಕಂದರೆ ಇವತ್ತು ಓವರ್ ನೈಟಲ್ಲಿ ಈ ಡೇಟಾ ಬರುತ್ತೆ. ನಾನು ಕೂಡ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವತ್ತು ರಾತ್ರಿ 11 ಗಂಟೆ 12 ಗಂಟೆ ಆ ಟೈಮಲ್ಲಿ ಈ ಡೇಟಾ ಅಪ್ಡೇಟ್ ಆಗುತ್ತೆ. ಯಾವುದೇ ಟೈಮಲ್ಲಿ ಬಂದ್ರೂ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಬೆಳಿಗ್ಗೆ ಒಂದು ಸಲ ಈ ಡೇಟಾನ ಚೆಕ್ ಮಾಡಿ. ಅದಾದಮೇಲೆ ಈ ಇನ್ಫ್ಲೇಷನ್ ಡೇಟಾ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ಇರುತ್ತೆ. ಅದಾದಮೇಲೆ ಗುರುವಾರ ಏನೋ ಮಾರ್ಕೆಟ್ ಓಪನ್ ಇರುತ್ತೆ, ಆದರೆ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದರೆ ನೆಕ್ಸ್ಟ್ 3 ಡೇಸ್, ನಾಳೆ ಒಂದಿನ ಬಿಟ್ಟರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನಮ್ಮ ಮಾರ್ಕೆಟ್ ಹಾಲಿಡೇ ಆಗಿರುತ್ತೆ. ನೋಡಬೇಕು ಸೋಮವಾರ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ನೆನಪಿದೆಯಾ, ದೀಪಾವಳಿ ಹಬ್ಬ ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಇದೇ ಥರನೇ ರಜಾ ಬಂದವು. ಶುಕ್ರವಾರ, ಶನಿವಾರ, ಭಾನುವಾರ. ಮಾರ್ಕೆಟ್ ಸೋಮವಾರ ತುಂಬ ವೊಲಟೈಲಾಗಿ ಮೂವ್ ಆಯಿತು ಅವತ್ತು, ನವಂಬರ್ 4ನೇ ತಾರೀಕು. ಅದಕ್ಕೋಸ್ಕರ ಈ ಥರ ಕಂಟಿನ್ಯೂಸ್ ರಜಾ ಆದಮೇಲೆ ಮಾರ್ಕೆಟ್ ನೋಡಬೇಕು ಯಾವ ಥರ ಇರುತ್ತೆ ಅಂತ. ನಾಳೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ವೀಕೆಂಡಲ್ಲಿ ಇನ್ನು ಯಾವ್ಯಾವ ಡೇಟಾನ ಚೆಕ್ ಮಾಡ್ಕೊಬೇಕು, ಯಾವ್ಯಾವ ಡೇಟಾನ ಟ್ರ್ಯಾಕ್ ಮಾಡಬೇಕು ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಸ್ವಿಗ್ಗಿ IPO. ಇವತ್ತು ಮೋಸ್ಟ್ ಅವೈಟೆಡ್ ಸ್ವಿಗ್ಗಿ IPO ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 7% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ 17%ಗೆ ಮೂವ್ ಆಗಿದೆ. ಮತ್ತು ಆಕ್ಮೆ ಸೋಲಾರ್ ಕೂಡ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಈ ಕಂಪನಿ 13% ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿದೆ. ಮತ್ತು ಮಾರ್ಕೆಟಲ್ಲಿ ಸ್ವಲ್ಪ ಬಸ್ಸಿಂದ ಪಾಸಿಟಿವ್ ಆಗಿ ಆಗ್ತಾಯಿತ್ತು, ಆದರೆ ಈವ್ನಿಂಗಿಗೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ನಡೆದು 12% ಡಿಸ್ಕೌಂಟಲ್ಲೇ ಕ್ಲೋಸ್ ಆಗಿದೆ. ಇಷ್ಟೊತ್ತಿಗೆ ನೀವು ತುಂಬ ಫಿನಾನ್ಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಸ್ವಿಗ್ಗಿ ಬಗ್ಗೆ, ಝೊಮ್ಯಾಟೊ ಬಗ್ಗೆ ತುಂಬಾ ನ್ಯೂಸ್ನ ಕೇಳಿದ್ದೀರಾ. ತುಂಬ ಅನಲಿಸ್ಟ್ ಎಲ್ಲ ಡೌನ್ಗ್ರೇಡ್ ಮಾಡೋದು, ಅಪ್ಗ್ರೇಡ್ ಮಾಡೋದು, ಟಾರ್ಗೆಟ್ ಪ್ರೈಸ್ ಸೆಟ್ ಮಾಡೋದು, ಈ ಥರ ತುಂಬ ಅನಾಲಿಸಿಸ್ನ ನೋಡಿರ್ತೀರ.
ಅದೇ ಥರನೇ ಸ್ವಿಗ್ಗಿ ಅವ್ರಿಗೆ ಟಾರ್ಗೆಟ್ ಪ್ರೈಸ್ ಕೊಡೋದು, ನೆಕ್ಸ್ಟು 400ಗೆ ಹೋಗುತ್ತೆ ಅನ್ನೋದು. ಝೊಮ್ಯಾಟೊ ಅವ್ರಿಗಾದರೆ ಮತ್ತೆ ಇವರು ಸಹ 400 ರೀಚ್ ಆಗುತ್ತೆ, ನೆಕ್ಸ್ಟು 3-4 ಇಯರ್ಸಲ್ಲಿ ಡಬಲ್ ಆಗುತ್ತೆ ಅಂತ ತುಂಬ ಅನಲಿಸ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಈ ರೀಸನ್ಸಲ್ಲಿ ಈ ಸೆಗ್ಮೆಂಟಿಂದ ಈ ಥರ ರೆವಿನ್ಯೂಸ್ ಬರುತ್ತೆ ಅಂತ ಟಾರ್ಗೆಟ್ ಪ್ರೈಸ್ನ ಸೆಟ್ ಮಾಡ್ತಾ ಇದ್ದಾರೆ. ಆದರೆ ಆ್ಯಸ್ ಎ ಇನ್ವೆಸ್ಟರ್ಸ್ ನಾವು ಯಾವ ಥರ ಯೋಚನೆ ಮಾಡಬೇಕಂದ್ರೆ, ಒಂದು, ಈ ಎರಡೂ ಕಂಪನೀಸ್ ಒಂದೇ ಸೆಗ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವ ಸೆಗ್ಮೆಂಟಿಂದ ಎಷ್ಟು ರೆವಿನ್ಯೂಸ್ ಬರುತ್ತೆ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಾವು ಅನಾಲಿಸಿಸ್ ಮಾಡಿ ನೆಕ್ಸ್ಟು ನಾವು ಯಾವ ಥರ ಸ್ಟೆಪ್ ತೊಗೊಬೇಕು ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಟು ಬ್ರೋಕರೇಜ್ ಫರ್ಮ್ಸ್ ಹೇಳ್ತಾ ಇದ್ದಾರೆ ಬೈ ಮಾಡೋಣ ಸೆಲ್ ಮಾಡೋಣ, ಆ ಥರ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಇವಾಗ ಸ್ವಿಗ್ಗಿ ಲಿಸ್ಟ್ ಆಗಿದೆ ಅಲ್ಲ, ಸ್ವಿಗ್ಗಿ ಇವಾಗ ಲಾಸ್ ಮೇಕಿಂಗ್ ಕಂಪನಿ. ಈ ಕಂಪನಿ ಯಾವಾಗ ಪ್ರಾಫಿಟ್ ಜನ್ರೇಟ್ ಮಾಡುತ್ತೆ, ಯಾವ್ಯಾವ ಸೆಗ್ಮೆಂಟಿಂದ ಎಷ್ಟೆಷ್ಟು ರೆವಿನ್ಯೂಸ್ ಬರುತ್ತೆ, ಮತ್ತು ಝೊಮ್ಯಾಟೊ ಕೂಡ ಅಷ್ಟೇ ಯಾವ ಸೆಗ್ಮೆಂಟಿಂದ ಎಷ್ಟೆಷ್ಟು ರೆವಿನ್ಯೂಸ್ ಬರುತ್ತೆ, ಈ ಥರ ಅನಾಲಿಸಿಸ್ನ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ನೀವು ಓನಾಗಿ ತೊಗೊಳ್ಳಿ. ಅವಾಗಾದರೆ ಮಾತ್ರ ನೀವು ಲಾಂಗ್ ಟರ್ಮಲ್ಲಿ ಈ ಥರ ಸೇಮ್ ಕಂಪನೀಸ್ ಅಂದರೆ ಈ ಥರ ಡಿಯೋಪೋಲಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸಿಂದ ನೀವು ವೆಲ್ತ್ ಜನ್ರೇಟ್ ಮಾಡೋಕ್ಕಾಗೋದು. ಮತ್ತು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ NTPC ಗ್ರೀನ್ ಎನರ್ಜಿ IPO ಬರುತ್ತೆ ಅಂತ. ಆದರೆ ಇವಾಗ ಅಫಿಷಿಯಲಾಗಿ ಕನ್ಫರ್ಮ್ ಆಗಿದೆ. ಈ IPO November 19th ಓಪನ್ ಆಗಿ November 22nd ಕ್ಲೋಸ್ ಆಗುತ್ತೆ. ಈ IPOದಲ್ಲಿ ಇವರು 10,000 crores ರೈಸ್ ಮಾಡ್ತಾ ಇದ್ದಾರೆ. ಮತ್ತು ಇವ್ರ ಪ್ರೈಸ್ ಬ್ಯಾಂಡ್ ನೋಡಿಕೊಂಡ್ರೆ 102 ಇಂದ 108 per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಪವರ್ ಸೆಗ್ಮೆಂಟಲ್ಲಿ ಬರ್ತಾ ಇರೋ IPO, ಅದಕ್ಕೋಸ್ಕರ ಮಾರ್ಕೆಟಲ್ಲಿ ತುಂಬಾ ಸ್ಟ್ರಾಂಗ್ ಬಸ್ ಇರುತ್ತೆ. ಜೊತೆಗೆ 100 rupees ವ್ಯಾಲ್ಯೂಯಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇನ್ನೂ ಸ್ಟ್ರಾಂಗ್ ಬಸ್ ಇರುತ್ತೆ ಈ IPOಗೆ. ಜೊತೆಗೆ ವ್ಯಾಲ್ಯೂಷನ್ಸ್ ನೋಡಿಕೊಂಡ್ರೆ ತುಂಬ ಸ್ಟ್ರೆಚ್ ಆಗೋಗಿದೆ. PE 148 ಇದೆ. ಇನ್ನು ಮಿಕ್ಕಿರೋ ಡೀಟೇಲ್ಸ್ನೆಲ್ಲ ಕಮಿಂಗ್ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ತುಂಬಾ ಇನ್ಫಾರ್ಮೇಷನ್ ಇದೆ ಶೇರ್ ಮಾಡೋದಕ್ಕೆ, ಆದರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗೋಗುತ್ತೆ ಅಂತ ವಿಡಿಯೋನ ತುಂಬಾ ಶಾರ್ಟ್ ಮಾಡಿದ್ದೀನಿ ಇವತ್ತು. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 hours ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ Q2 ರಿಸಲ್ಟ್ಸ್ ನೋಡಿಕೊಂಡ್ರೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇವರು ಮೊದಲನೇ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ 1875 ಶುರು ಮಾಡಿದ್ರು. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 125% ಗ್ರೋ ಆಗಿದೆ, ಪ್ರಾಫಿಟ್ಸ್ ಆದರೆ 192% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ಇಯರ್ ಆನ್ ಇಯರಲ್ಲಿ ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ಓವರಾಲ್ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 2% ಫಾಲ್ ಆಗಿದೆ. ಯಾಕಂದರೆ ಒಂದು, ಲಾಸ್ಟ್ 3 ಮಂತ್ಸಿಂದ ಈ ಸ್ಟಾಕ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅಂದರೆ ಲಾಸ್ಟ್ 3 ಮಂತ್ಸಲ್ಲಿ 77% ಗ್ರೋ ಆಗಿದೆ. ಅದಾದಮೇಲೆ ವ್ಯಾಲ್ಯೂಯೇಷನ್ ಕನ್ಸರ್ನ್, PE ನೋಡಿದ್ರಾ, PE ಎಬೋ 100 ಇದೆ. ಜೊತೆಗೆ ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. ಈ 3 ರೀಸನ್ಸಿಂದ ಇವತ್ತು BSE ಸ್ಟಾಕ್ ಈ ಥರ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದ್ರೂ ಪರ್ಫಾರ್ಮ್ ಮಾಡಿಲ್ಲ. ಬಾಷ್, ಇವರು B2B ಸೆಗ್ಮೆಂಟಲ್ಲಿ ಮಾರ್ಕೆಟ್ ಲೀಡರ್. ಇವ್ರ ಹತ್ರ ತುಂಬಾ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದೆ. ಅದರಲ್ಲಿ ಇಂಡಸ್ಟ್ರಿಯಲ್ ಮಷಿನರೀಸ್, ಪವರ್ ಎಕ್ವಿಪ್ಮೆಂಟ್ ಟೂಲ್ಸ್, ಇಂಡಸ್ಟ್ರಿಯಲ್ ಗೂಡ್ಸ್, ಕನ್ಸ್ಯೂಮರ್ ಗೂಡ್ಸ್, ಎನರ್ಜಿ, ಈ ಥರ ಹಲವಾರು ಸೆಗ್ಮೆಂಟ್ಸಲ್ಲಿ ತುಂಬಾ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಇವಾಗ ಇವ್ರ ಹತ್ರ 7 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ ಇಂಡಿಯಾದಲ್ಲಿ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 6% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 24% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಓವರಾಲ್ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಬೆಳಿಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಮಾರ್ಕೆಟ್ ಯಾವಾಗ ಫಾಲ್ ಆಗ್ತಾ ಬಂತೋ ಶೇರ್ ಪ್ರೈಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸಂವರ್ಧನ ಮದರ್ಸನ್, ಈ ಕಂಪನಿ ಪ್ರಪಂಚಕ್ಕೆ ಲಾರ್ಜೆಸ್ಟ್ ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್, ಜೊತೆಗೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೂಡ. ಇವರು ಮೇಯ್ನಾಗೆ 4 ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ: ವೈರಿಂಗ್, ವಿಷನ್ ಸಿಸ್ಟಮ್, ಮಾಡ್ಯೂಲ್ಸ್ ಆ್ಯಂಡ್ ಪಾಲಿಮರ್ ಪ್ರಾಡಕ್ಟ್ಸ್, ಇಂಟಿಗ್ರೇಟೆಡ್ ಅಸೆಂಬಲ್ಸ್. ಇದೇ ಥರ ಇನ್ನೂ ಹಲವಾರು ಸೆಗ್ಮೆಂಟ್ಸಲ್ಲಿ ಇವರು ವರ್ಕ್ ಮಾಡ್ತಾಯಿದ್ದಾರೆ. ಈ ಕಂಪನಿ ಬಗ್ಗೆ ಸಂಡೇ Q&A ಸೆಷನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾರಾದರೂ ಆ ವಿಡಿಯೋನ ಸ್ಕಿಪ್ ಮಾಡಿದರೆ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಸಹ ಲಿಂಕ್ ಕೊಟ್ಟಿರ್ತೀನಿ, ಜೊತೆಗೆ ಎಂಡ್ ಕಾರ್ಡಲ್ಲೂ ಸಹ ಆ ಲಿಂಕ್ ಕೊಟ್ಟಿರ್ತೀನಿ. ಈ ಕಂಪನಿ ತುಂಬ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮಾಡ್ತಾಯಿದೆ, ಜೊತೆಗೆ ಅದಕ್ಕೋಸ್ಕರ ಎಂಡ್ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಸೇಲ್ಸ್ 18% ಗ್ರೋ ಆಗಿದೆ, ಪ್ರಾಫಿಟ್ಸ್ ಆದರೆ 219% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಡ್ರಾಪ್ ಆಗಿದೆ, ಎರಡೂ ಡೌನ್ ಆಗಿದೆ. ಮತ್ತು ಮಾರ್ಜಿನ್ಸ್ ಸಹ ಫಾಲ್ ಆಗಿದೆ. ಅದರಿಂದನೇ ಈ ಸ್ಟಾಕ್
ತುಂಬಾ ಫಾಲ್ ಆಗಿದೆ. ನಿನ್ನೆ ಆದರೆ ನಿಯರ್ಲಿ 6%ವರೆಗೂ ಫಾಲ್ ಆಗಿತ್ತು. ಜೊತೆಗೆ ಇವತ್ತು ಸಹ ನಿಯರ್ಲಿ 4%ವರೆಗೂ ಫಾಲ್ ಆಗಿದೆ. ಓವರಾಲ್ ಇಯರ್ ಆನ್ ಇಯರಲ್ಲಿ ಬೆಟರ್ ಗ್ರೋತ್ ಇದೆ, ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ತುಂಬಾ ವೀಕ್ ಪರ್ಫಾರ್ಮೆನ್ಸ್ ಇದೆ. ಅದರಿಂದನೇ ಈ ಸ್ಟಾಕ್ ಇಷ್ಟು ಫಾಲ್ ಆಗಿದ್ದು. ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಬಿಸ್ನೆಸ್, ಒಂದ್ಸಲ ಚೆಕ್ ಮಾಡಿ. ಝೈಡಸ್ ಲೈಫ್ ಸೈನ್ಸ್ ಇದು ಇಂಡಿಯಾದಲ್ಲೇ 4th ಲಾರ್ಜೆಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಮತ್ತು ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಅಂದರೆ US ಅಲ್ಲಿ, ಯುರೋಪಲ್ಲಿ, ಸೌತ್ ಆಫ್ರಿಕಾ, ಜಪಾನ್, ಬ್ರೆಜಿಲ್ ಈ ಥರ ಹಲವಾರು ಕಂಟ್ರೀಸಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 20% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ ಆದರೆ 14% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಡ್ರಾಪ್ ಆಗಿದೆ ಮತ್ತು ಮಾರ್ಜಿನ್ ಸಹ ಫಾಲ್ ಆಗಿದೆ. ಓವರಾಲ್ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೂಲಾ ವೈನ್ ಯಾರ್ಡ್ಸ್ ಈ ಕಂಪನಿ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ವೈನ್ ಪ್ರೊಡ್ಯೂಸರ್ ಮತ್ತು ಸೆಲ್ಲರ್. ಇವರು ಇವತ್ತು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 1% ಫಾಲ್ ಆಗಿದೆ, ಪ್ರಾಫಿಟ್ಸ್ ಆದರೆ 37% ಫಾಲ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಡಿಕ್ಲೈನ್ ಆಗಿದೆ. ಓವರಾಲ್ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 6%ವರೆಗೂ ಫಾಲ್ ಆಗಿದೆ. ಮತ್ತು ನಿನ್ನೆ ಹೇಳಿದ್ದಲ್ಲ, ನಿಯರ್ಲಿ 600 ಕಂಪ್ನೀಸ್ವರೆಗೂ ಕ್ವಾರ್ಟರ್ 2 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಪ್ರತಿದಿನ ಅಂತ. ಅದಕ್ಕೆ ಪ್ರತಿಯೊಂದು ಕಂಪನಿದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋಲ್ಲ, ಅದಕ್ಕೆ ಜಸ್ಟ್ ಹೈಲೈಟ್ ಮಾಡ್ತೀನಿ ಇವಾಗ. ಸುವಿನ್ ಫಾರ್ಮಾ ಇವರು ಕ್ವಾರ್ಟರ್ ಇಯರ್ ಆನ್ ಇಯರ್ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ 11% ಗ್ರೋ ಆಗಿದೆ. ಜನರಲ್ ಇನ್ಶೂರೆನ್ಸ್ ಈ ಕಂಪನಿ ಇಯರ್ ಆನ್ ಇಯರಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ, ಆದರೆ ರೆವೆನ್ಯೂಸ್ ಡ್ರಾಪ್ ಆಗಿದೆ ಮತ್ತು ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ಅಶೋಕ ಬಿಲ್ಡ್ಕಾನ್ ಇದು ಅಷ್ಟೇ ಪಾಸಿಟಿವ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. KNR ಕನ್ಸ್ಟ್ರಕ್ಷನ್ ಇವರು ಅಷ್ಟೇ ಪಾಸಿಟಿವ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ವಿನತಿ ಆರ್ಗಾನಿಕ್ಸ್, ಲಕ್ಸ್ ಇಂಡಸ್ಟ್ರೀಸ್, ಓರಿಯೆಂಟ್ ರೈಲ್, ಮಿಂಡಾ ಕಾರ್ಪೊರೇಷನ್ ಈ ಎಲ್ಲ ಕಂಪನೀಸ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಸೆಲ್ವರ್ಡ್, DCX ಸಿಸ್ಟಮ್, ಇಪ್ಯಾಕ್ ಡ್ಯೂರೇಬಲ್, PNC ಇನ್ಫ್ರಾ ಈ ಕಂಪನಿ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.